प्राथमिक सहकारी कृषी व ग्रामीण विकास बँकेमार्फत शेतकऱ्यांना दिल्या जाणाऱ्या कर्जाच्या रकमेतील वाढ करण्याच्या मागणीसाठी कर्नाटक राज्य शेतकरी संघटनेने सोमवारी डीसीसी बँकेसमोर आंदोलन करून तीव्र निषेध व्यक्त केला। प्राथमिक सहकारी कृषी व ग्रामीण विकास संस्था शेतकऱ्यांना अधिक आर्थिक आधार देणे अपेक्षित असताना प्रत्यक्षात शेतकऱ्यांना केवळ 20 ते 40 हजार रुपयांपर्यंतच कर्ज दिलं जात असल्याचा आरोप आंदोलनकर्त्या शेतकऱ्यांनी केला। ಮಧ್ಯವರ್ತಿ ಬ್ಯಾಂಕಿಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘಗಳ ಬರೆಂದಿಟ ಹಾಗೂ ಎಲ್ಲ ರೈತ ಸಂಘಗಳ ಒಕ್ಕೂಟದಿಂದ ಒಂದು ಮನವಿ ಪತ್ರ ಕೊಡಕ್ಕೆ ಬಂದೇವಿ। ಏನಪ್ಪಾ ಅಂದ್ರೆ ಇವತ್ತು ಎಲ್ಲ ನಮ್ಮ ಬ್ಯಾಂಕಿನವರು ಕೆಲ ಭ್ರಷ್ಟರಿಗೆ ಪ್ರಭಾವಿಗಳಿಗೆ ಸಿಕ್ಕಾಪಟ್ಟೆ ಒಂದು ಎಕರೆಗೆ 10 ಕೋಟಿ 20 ಕೋಟಿ ಗಂಟೆ ಕೊಡತಾರು। ಒಂದು 12 ಎಕರೆಗೆ ಜೈಶೀಲ್ ಶೆಟ್ಟಿ ಅನ್ನೋರಿಗೆ ಇಲ್ಲೇ ಹುಕ್ಕೇರಿ ಅಲ್ಲ ಘಟಪ್ರಭಾದಲ್ಲಿ 120 ಕೋಟಿ ರೂಪಾಯಿ ಪ್ರಭಾವ ಬೀರಿ ಅವರು ಸೆರೆ ಮಾರೋರು ಅರೆ ಅದಕ್ಕೆ ಅವರಿಗೆ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ। ಅದಕ್ಕೆ ನಮ್ಮ ರೈತರಿಗೆ 25 ರಿಂದ 40 ಸಾವಿರ ರೂಪಾಯಿ ಕೊಡ್ತಾರ ಒಂದು ಎಕರೆಗೆ। ಒಂದು ಎಕರೆ ಕಬ್ಬು ಹಾಕಕ್ಕೆ ಎಷ್ಟು ಖರ್ಚು ಬರ್ತೈತಪ್ಪ ಅಂದ್ರೆ 60-70 ಸಾವಿರ ರೂಪಾಯಿ ಖರ್ಚು ಬರ್ತೈತಿ। ಅದಕ್ಕಾಗಿ ಇದೆಲ್ಲ ಹೋಗಲಾಡಿಸ್ಬೇಕಂತೇಳಿ ನಮ್ಮ ಒಕ್ಕೂಟದಿಂದ ರೈತ ಸಂಘದಿಂದ ನಮಗೆ ಕನಿಷ್ಠ 1 ರಿಂದ 1.5 ಲಕ್ಷ ರೂಪಾಯಿ ರೈತರಿಗೆ ಬೆಳೆ ಸಾಲವನ್ನ ಕೊಡ್ಬೇಕಂತೇಳಿ ಮನವಿ ಕೊಡಕ್ಕೆ ಬಂದೇವಿ। ಆಮೇಲೆ ಇದೇನ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದಾರಲ್ಲ ಅದು ಯೋಗ್ಯ ತನಿಖೆ ಆಗ್ಬೇಕು। ಯಾರು ಕೊಟ್ಟಿದಾರು, ಯಾರ ರಾಜಕಾರಣಿಗಳು, ಯಾರ ಡೈರೆಕ್ಟರು, ವ್ಯವಸ್ಥಾಪಕ ನಿರ್ದೇಶಕರು ಕೊಟ್ಟಿದಾರಲ್ಲ ಅದು ತನಿಖೆ ಆಗಬೇಕಂತೇಳಿ ನಮ್ಮ ಒತ್ತಾಯ ಐತಿ। ಇದಕ್ಕೆ 1.5 ಲಕ್ಷ ರೂಪಾಯಿ ನಮ್ಮ ಪ್ರತಿ ಎಕರೆಗೆ ನಮ್ಮ ರೈತರಿಗೆ PKP ಸೊಸೈಟಿಗಳಿಗೆ ಕೊಡ್ಬೇಕಂತೇಳಿ 1.5 ಲಕ್ಷ ರೂಪಾಯಿ ಕನಿಷ್ಠ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ। ಮಾಡಲಿಲ್ಲ ಅಂದ್ರೆ 8-10 ದಿವಸದೊಳಗೆ ನಾವು ಬ್ಯಾಂಕಿಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೇವಂತೇಳಿ ಈ ದಿಶೆಯೊಳಗೆ ಹೇಳಿಕ್ಕೆ ಇಷ್ಟಪಡ್ತೇನೆ। ಈಗ 8 ದಿವಸ ಟೈಮ್ ಕೊಡ್ತೇವ್ರಿ ನಮ್ಮ ಒಕ್ಕೂಟದಿಂದ ಎಲ್ಲ। ಅದಕ್ಕಾಗಿ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ। ಬೀರಪ್ಪ ದೇಶನವರು, कर्नाटक राज्य रैत संघ महासंघ ಒಕ್ಕೂಟ ರಾಜ್ಯಾಧ್ಯಕ್ಷ। या आंदोलनात RB पाटील, सोमू रैनापुरे, रायप्पा करिगार, बाळप्पा किडदाळ यांच्यासह इतर शेतकरी उपस्थित होते। कृष्णा कांबळे, KMM मराठी, बेळगाव।